ರಾಜರನ್ನಾಗಿ ಮಾಡಲಿಕ್ಕೆ ಒಂದು ವೇದಿಕೆಯನ್ನೇ ಸ್ವತಃ ನಾನು ಹಾಕೊಂಡಿದ್ದೀನಿ. ಸುಮಾರು ಒಂದು 70-80 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಈಗಿನ ಕಾಲದಲ್ಲಿ ಯಾರು ಖರ್ಚು ಮಾಡಲ್ಲ, ಯಾರು ಇಲ್ಲ. 10 ರೂಪಾಯಿ ಕೇಳಿದ್ರು ಕೊಡೋದಿಲ್ಲ. ಹೌದು ಇಲ್ಲೋ? ಲಕ್ಷ ಕೊಟ್ಟು ಕೇಳಬೇಕು. ಕೇಳ್ಕೊಳ್ರಿ, ತಿಳ್ಕೊಳ್ರಿ, ಬೆಳಿತೀರಿ, ದೊಡ್ಡವರಾಗ್ತೀರಿ, ಶಾಣೆ ಆಗ್ತೀರಿ. ರೊಕ್ಕ ಹೆಚ್ಚಿಗೆ ಅವೇನು ನನಗಿಲ್ಲ. ಎಲ್ಲರೂ ಹಂಗ ತಿಳ್ಕೊಂಡಾರೆ. ಎಲ್ಲ ತಿಳಿಯೋಗು ನನ್ನ ಪರಿಚಯ ನಿಮಗೆ ಹೇಳ್ತೇನೆ. ಬ್ಯಾನರ್ ಇಷ್ಟೆಲ್ಲ ಹಚ್ಚಿದ್ದಾರೆ, ನಾ ಏನ್ ಹಚ್ಚ ಅಂತ ಹೇಳಿಲ್ಲ. ಅಭಿ ಕೆಲಸ ಮಾಡಿದ್ದಾನೆ. ಈ ಪ್ರೋಗ್ರಾಮ್ ಅನ್ನ ಸುಂದರಗೊಳಿಸ್ಬೇಕಂತೇಳಿ ಪ್ರಮೋಷನ್ಗೋಸ್ಕರ ನನ್ನ ಫೋಟೋ ಹಾಕಿದ್ದಾನೆ. ಎಲ್ಲರ ತಲೆಯಲ್ಲಿ ಒಂದೇ ಇದೆ, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು, ಇಷ್ಟು ರೊಕ್ಕ ಎಲ್ಲಿಂದ ಖರ್ಚು ಮಾಡಕತ್ತಾನು, ಇವ್ ಯಾರು. ಇದು ಬಿಟ್ಟರೆ ಜನಗಳಿಗೂ ಯಾವುದು ಏನೂ ಗೊತ್ತೂ ಇಲ್ಲ. ರೊಕ್ಕ 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 ರೊಕ್ಕದ ಭೂತ ಹೇಗೆ ಒಕ್ಕೊಂಡಿರ್ತಂದ್ರೆ ದೇಶದ ತುಂಬಾ ರೊಕ್ಕ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ. ಹಿಂಗಿದೆ ಜೀವನ. ನಾ ಬಂದಿದ್ದೇನೆ. ಮತ್ತೆ ನನ್ನ ಪರಿಚಯ ಶಿವಾನಂದ್ ಎಸ್ ನೀಲಣ್ಣವರ್, ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಇನ್ನೊಬ್ಬ ಯಾರು ಹುಟ್ಟುದೂ ಇಲ್ಲ. ಶಿವಾನಂದ್ ಎಸ್ ನೀಲಣ್ಣವರ್. ಸರಿಯಾಗಿ ಕೇಳ್ಕೊಳ್ರು ನನ್ನ ಪ್ರೀತಿಯ ಜನಗಳೇ, ಸರಿಯಾಗಿ ಕೇಳ್ಕೊಳ್ರಿ. ನಾನು ಯಾರು ಅಂತ ನನ್ನ ಪರಿಚಯ ಕೊಡ್ತಾ ಇದ್ದೀನಿ. ತಿಳ್ಕೊಂಡ್ರೆ ನನ್ನ ಆವಾಜ್ ಯಾರ ಕಿವಿ ಬೀಳುತ್ತೆ, ಅದು ಯಾರ ಹೃದಯಕ್ಕೆ ಹೋಗುತ್ತೆ, ಅವರು ಬಹಳ ಶ್ರೀಮಂತರಾಗ್ತಾರೆ, ಹೃದಯವಂತರಾಗ್ತಾರೆ, ಸುಂದರವಾಗಿ ಆಗ್ತಾರೆ. ಕೇಳಿಸ್ಕೊಂಡವರು ಕೇಳಿಸ್ಕೊಳ್ಳಿ ಅಂತಂದ್ರೆ ನೋ ಪ್ರಾಬ್ಲಮ್. ಕೇಳ್ರಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರು. ಮತ್ತೆ ಬರಬೇಕಾಗಿದೆ, ಬಂದಿದ್ದೇನೆ. ಕಲಿಯುಗ ಮುಗಿಸ್ಲಿಕ್ಕೆ ಬಂದಿದ್ದೇನೆ. 2030ಕ್ಕೆ ಈ ಜಗತ್ತನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತದೇನೆ. 2030 ಕಲಿಯುಗ ಮುಗಿತೈತಿ. ಮುಗಿಸೋಣ ಬೇಡ? ಕೇಳ್ರಿ, ಏನ್ ಮಾತಾಡಕ ಕೇಳ್ರಿ. ಇಷ್ಟೆಲ್ಲ ಜನ ಇದ್ದಾರೆ ಇಲ್ಲಿ ವೇದಿಕೆ ಮೇಲೆ, ತುಂಬಾ ಜನ ಇದ್ದಾರೆ. ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಇದನ್ನ ಮರ್ತು ಬಿಡ್ತೇನೆ ನಾನು. ನನಗೆ ಮುಂದೆ ಜನ ಕಂಡಾಗ ನನಗೆ ಅವ್ರು ದೇವ್ರ ತರ ಕಾಣ್ತಾರೆ. ಹಿಂಗಾಗಿ ಎಲ್ಲ ಮರ್ತು ಬಿಡ್ತೇನೆ ನಾನು. ನನ್ನ ದೇವರು ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರಿದ್ದಾನೆ. ಅದನ್ನ ಪರಿಚಯ ಮಾಡಿಸ್ಕೊಳ್ಳಿಕ್ ಬಂದಿದ್ದೇನೆ. ಈ ಪ್ರೋಗ್ರಾಮ್ ಎಂಜಾಯ್ ಮಾಡ್ರಿ. ಬಹಳಷ್ಟು ಜನ ಕೂತಿದ್ರು, ವೇಟ್ ಮಾಡ್ತಾ ಇದ್ದೀರಿ ಮನೋರಂಜನೆ ಮಾಡ್ಲಿಕ್ಕೆ. ನಿಮ್ಮೆಲ್ಲರಿಗೂ ಮನೋರಂಜನೆ ಸಿಗುತ್ತೆ. ನನ್ನ ಹತ್ರ ಒಂದು 10 ನಿಮಿಷ ಟೈಮ್ ಇದೆ, ಮಾತಾಡ್ಲಿಕ್ಕೆ ಬಂದಿದ್ದೇನೆ. 10 ವರ್ಷದಲ್ಲಿ 7 ಲಕ್ಷ ಕಿಲೋಮೀಟರ್ ಅನ್ನು ಸ್ವತಃ ಗಾಡಿ ಹೊಡ್ಕೊಂಡು ಓಡಾಡಿ ಭಾರತ ದೇಶದಾದ್ಯಂತ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ. ಈ ಸಾಮ್ರಾಜ್ಯದಲ್ಲಿ ಭಾರತ ದೇಶದ ಯೋಧರು, ವೀರರು, ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದವರು, ಲಕ್ಷಾಂತರ ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ. ಭಾರತ ದೇಶದ ತುಂಬಾ ಜನಗಳಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಈ ಪ್ರೋಗ್ರಾಮ್ ಇವತ್ತು ಯಾಕೆ ಮಾಡ್ತಾ ಇದ್ದೆ ಅಂತಂದ್ರೆ, ಸುಮಾರು 45 ದಿವಸದಿಂದ ನಾ ಇನ್ನೂ ಜರ್ನಿಯಲ್ಲಿದ್ದೆ. ಛತ್ತೀಸ್ಗಢ, ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲೋ ಇದ್ದೆ ನಾನು. ನಾಳೆ ಗೋವಾದಲ್ಲಿದ್ದೇನೆ. ಗೋವಾದಲ್ಲಿ ಏನ್ ಮಾಡಿ ಹೋಗಿದ್ದೇನೆ, ದುಡ್ಡು ಗಳಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಈ ಜಗತ್ತಲ್ಲಿ ಎಲ್ಲರೂ ಓಡ್ತಾ ಇದ್ದಾರೆ. ರೊಕ್ಕ ಗಳಿಸ್ಬೇಕು. ರೊಕ್ಕದಾಗ ಏನು ದಮ್ಮ ಇಲ್ಲ. ಪ್ರೀತಿಗೆ ಕಿಮ್ಮತ್ತಿದೆ. ಪ್ರೀತಿಗೆ ದುಡ್ಡುಕ್ಕಿಂತ ಕಿಮ್ಮತ್ತಿದೆ. ಪ್ರೀತಿ ದೊಡ್ಡದು, ರೊಕ್ಕ ದೊಡ್ಡದು. ಮನುಷ್ಯ ದೊಡ್ಡವ, ರೊಕ್ಕ ದೊಡ್ಡದು. ಮನುಷ್ಯ ದೊಡ್ಡವನು. ಮನುಷ್ಯನಿಗೆ ಸಹಾಯ ಮಾಡಬೇಕು, ಪ್ರೀತಿ ಮಾಡಬೇಕು, ವಿಶ್ವಾಸ ತೋರಿಸಬೇಕು. ಇದನ್ನ ಕಲಿಸ್ಲಿಕ್ಕೆ ಮತ್ತೆ ಬರಬೇಕಾಗಿದೆ. ಮತ್ತೆ ಬಂದಿದ್ದೇನೆ ಈ ಭೂಮಿಗೆ. ಈ ಭೂಮಿ ತಾಯಿಗೆ ಸೇವಾ ಮಾಡಲಿಕ್ಕೆ ನನ್ನನ್ನು ನಾನು ನನ್ನ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದೇನೆ.
24x7 ನಾನು ದೇಶಕ್ಕೋಸ್ಕರ ಕೆಲಸ ಮಾಡ್ತೀನಿ. ರೊಕ್ಕ ಗಳಿಸಕ್ಕೆ ಕೊಟ್ಟ ಕೆಲಸ ಮಾಡೋದಿಲ್ಲ. ನಾನು ಏನ್ ಮಾತಾಡ್ತಿದ್ದೇನೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಬೆಳಕಾದ್ರೆ ಓಡಾಕ್ ಚಲೋ ರೊಕ್ಕ ಗಳಿಸಕ್ ಯಾಕಂತ ಗೊತ್ತೇ ಇಲ್ಲ. ಜೀವನ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಎದಕ್ ಬಂದಿದ್ದೇವೆ ಈ ಭೂಮಿ ಮೇಲೆ? ಏನ್ ಮಾಡ್ಲಿಕ್ಕೆ ಬಂದಿದ್ದೇವಿ? ರೊಕ್ಕ ಗಳಿಸಿ ಇಟ್ಟು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಟ್ಟು ಮಾಡ್ಲಿಕ್ಕೆ ಹೋಗಿ ಬಂದಿದ್ದೇವಿ. ಪ್ರೀತಿ ತೋರಿಸ್ಬೇಕು ಜನಗಳಿಗೆ, ಎಲ್ಲ ಜನಗಳಿಗೆ ಪ್ರೀತಿ ತೋರಿಸ್ಬೇಕು. ಬೆಳಗಾವದಾಗ ಹೇಳ್ತಾ ಇದ್ದೇನೆ, ನಮ್ಮೆಲ್ಲರೂ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ನಮ್ಮ ಇಬ್ಬರು ಮನುಷ್ಯರ ಇಲ್ಲಿ ರಾಜ್ ಪಾಟೀಲ್ ಮತ್ತೆ ಅಭಿ 24x7 ಯಾರಿಗಾದ್ರೂ ಕಷ್ಟ ಬಂದ್ರೆ ಅವ್ರಿಗೆ ಹೋಗಿ ಭೇಟಿ ಆಗ್ರಿ. ನಿಮ್ಮ ಪ್ರಾಬ್ಲಮ್ ಜಟ್ಗೆ ಒಳಗೆ ಸಾಲ್ವ್ ಆಗ್ತೈತಿ. ಜಟ್ಗೆ ಒಳಗೆ ಸಾಲ್ವ್ ಆಗ್ತೈತಿ. ಪ್ರೀತಿ ಬೇಕಂದ್ರೆ ಪ್ರೀತಿ, ರಕ್ತ ಬೇಕಂದ್ರೆ ರಕ್ತ, ರೊಕ್ಕ ಬೇಕಂದ್ರೆ ರೊಕ್ಕ ಸಿಗುತ್ತೆ ಮಾತ್ರ. ಅವನು ಪ್ರೀತಿ ಹಿಂಗಿದೆ. ಎಲ್ಲರೂ ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಆಗ್ಬೇಕು. ನಮ್ಮದು ಕಂಡೀಷನ್ ಹಿಂಗಿದೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಆಗಿ ನಮಗ ನಿಲ್ತೇನಂತಂದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಸುಮ್ಮನೆ ನಮ್ಗೆ ರೊಕ್ಕ ಬೇಕಂತಂದ್ರೆ ನಾವು ಕೊಡೋದಿಲ್ಲ. ಹೌದು, ಸುಮ್ಮನೆ ರೊಕ್ಕ ಕೊಡಂದ್ರೆ ಎಲ್ಲರೂ ನಮ್ಮ ಮನೆ ಮುಂದಿರ್ತೀವಿ. ನಾಳೆ ಬೆಳಿಗ್ಗೆ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡಕ್ ರೆಡಿ ಇರ್ಬೇಕು. ಆಜು ಬಾಜು ಮನೆಯವ್ರನ್ನ ಪ್ರೀತಿ ಮಾಡ್ಬೇಕು, ಅವ್ರಿಗೆ ಖುಷಿ ಕೊಡ್ಬೇಕು, ಸಂಕಟ ಬೀಳ್ಬಾರ್ದು. ಎಲ್ಲರೂ ಖುಷಿಯಿಂದ ಬದುಕ್ಬೇಕು, ಅಂದ್ರೆ ಮಾತ್ರ ನಾ ಹೆಲ್ಪ್ ಮಾಡವು. ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತೇನೆ, ಕೇಳ್ರಿ ಟೈಮ್ ಹೋಗ್ತಾ ಇದೆ. ನಿಮ್ಮ ಮನೋರಂಜನೆ ವೇಸ್ಟ್ ಆಗ್ತದೆ. ಮತ್ತಗ ನಾ ಸ್ವಲ್ಪ ಮಾತಾಡ್ತೇನೆ. ನಿಮಗೆಲ್ಲರಿಗೂ ರಂಜಿಸ್ಬೇಕಂತ ನನಗೆ ಆಸೆ. ನಮ್ಮದು ಮಾನವ ಜಾತಿ, ಮನುಷ್ಯ ಜಾತಿ. ಇದು ಒಮ್ಮೆ ಹುಟ್ಟಿ ಬಂದೇವಿ, ಸತ್ತು ಹೋಗೋರದೇವಿ. ಸಾಯುಕ್ಕಿಂತ ಮುಂಚೆ ಬದುಕಬೇಕಲ್ಲ, ಬದುಕೋಣೋ ಬೇಡೋ? ಸತ್ತು ಬದುಕಬೇಡ್ರಿ, ಬದುಕಿ ಸಾಯಿರಿ. ಈ ಜೀವನ ಮತ್ತೆ ಸಿಗೋದಿಲ್ಲ, ಒಂದೇ ಸಲ ಇದೆ. ಎಲ್ಲರಿಗೂ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ತಿಳ್ಕೊಳ್ರಿ. ಮೊಬೈಲ್ ಬೆನ್ ಹತ್ತಕ್ ಹೋಗ್ಬೇಡ್ರಿ. ಮೊಬೈಲ್ ತಗೊಂಡು ಗಾಡಿಗೆ ಹೋಗಿರಿ, ಹೊಡಿರಿ. ಏನು ಕಿಮ್ಮತ್ತಿಲ್ಲ ಮೊಬೈಲ್ದಾಗ. ಅಣ್ಣ ತಮ್ಮ ಜೊತೆಯ ಉಳಿತಾ ಇಲ್ಲ, ಅಣ್ಣ ತಂಗಿ ಜೊತೆಯ ಉಳಿತಾ ಇಲ್ಲ, ಸಂಸಾರಗಳು ಉಳಿತಾ ಇದ್ದಾವು. ಮೊಬೈಲ್ ಅಲ್ಲಿ ಬಿಜಿ ಆಗಿದ್ದೀರಿ. ಇದನ್ನ ತಿಳಿಸಿ ಹೇಳಕ್ ಬಂದಿದ್ದೀನಿ. ತಿಳ್ಕೊಳ್ರಿ, ಕಲ್ಕೊಳ್ರಿ. ಮೂರ್ಖರಾಗಿ ಬದುಕಬೇಡ್ರಿ. ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ತಪ್ಪಿದೆ. ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ತಪ್ಪಿದೆ. ಇದು ಸತ್ಯ. ನಿಮ್ಮೆಲ್ಲರಿಗೂ ನನ್ನ ಮಾತು ತಿಳಿತಾ ಇದೆಯಲ್ಲ? ತಿಳ್ಕೊಂಡ್ರೆ ಓಂ ನಮ ಶಿವಾಯ, ತಿಳ್ಕೊಳ್ಳದೆ ಇದ್ರೂ ಕೂಡ ಓಂ ನಮ ಶಿವಾಯ. ನಾನು ಶಿವಜಿ ಪರಮ ಭಕ್ತ ಇದ್ದೀನಿ. ಓಕೆ, ನಾನು ಈ ಜಗತ್ತಲ್ಲಿ ಯಾರಿಗೂ ಹೆದರೋದಿಲ್ಲ. ನಾ ಯಾರಿಗೂ ಹೆದರಲ್ಲ ಈ ಜಗತ್ತಲ್ಲಿ. ಮನುಷ್ಯನಿಗೆ ಅಂಜುವ ಅವಶ್ಯಕತೆನೇ ಇಲ್ಲ. ನಾನು ದೇವರಿಗೆ ಅಂಜುತ್ತೇನೆ. ನಿಮಗೆ ಎಲ್ಲ ಹೇಳ್ತೇನೆ. ನಿಮಗೆ ದೇವರಂದ್ರೆ ಯಾರು ಗೊತ್ತೇ ಇಲ್ಲ. ಇದೇ ಸತ್ಯ ಇದೆ. ಫೋಟೋ ಪೂಜೆ ಮಾಡ್ಕೊಂಡ್ರೆ ಅಡ್ಡಾಡಕತ್ತೀರಿ ಎಲ್ಲರೂ. ರಾಂಗ್. ಯಾರು ದೇವರು? ಶಿವ ಅಂದ್ರೆ ಯಾರು ಗೊತ್ತೇ ಇಲ್ಲ. ಜೀವನವನ್ನ ತಿಳ್ಕೊಳ್ರಿ, ಕಲ್ಕೊಳ್ರಿ. ದೇವರು ಯಾರು? ನೀವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀರಿ? ಹೆಂಗ ಖುಷಿಯಾಗಿ ಇರಬಹುದು? ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲರೂ ಚಲೋ ಆಗಿರ್ರಿ. ತಂದೆ ತಾಯಿಯಿಂದ ಪ್ರೀತಿಯಿಂದ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆಲ್ಲರದು ಇದೆ. ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಕಳಿಸ್ತಾ ಇದಾರೆ, ಫಾರಿನ್ ಹೋಗ್ತಾ ಇದಾವು. ತಂದೆ ತಾಯಿ ಇಲ್ಲಿ ಸತ್ತು ಹೋದ್ರೆ ಮಕ್ಕಳು ಬರ್ತಾ ಇಲ್ಲ. ಇಂಥ ಜೀವನ ಯಾರಿಗೆ ಬೇಕಾಗೈತಿ? ನಾ ಯಾಕೆ ಇಷ್ಟು ಚೀರ್ಚೀರಿ ಮಾತಾಡಕತ್ತೇನೆ ಗೊತ್ತೈತಿ? ನಿಮ್ಮೆಲ್ಲರಿಗೂ ತಿಳಿಲಿ, ನಿಮಗೆ ಬುದ್ಧಿ ಬರಲಿ, ನೀವು ಶಾಣೆ ಆಗ್ಲಿ, ನೀವು ದೊಡ್ಡವರಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ಓಕೆನಾ? ಎಲ್ಲರಿಗೂ ನಾನು ಮಾತಾಡೋ ಮಾತು ನೀವು ಕೈ ಮೇಲೆ ಮಾಡಿದ್ರೆ ನಾನು ತಿಳಿತೈತೆ ಅನ್ಕೋತೇನೆ. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಚಿರಾಡ್ತೇನೆ. ಹೇಳ್ತಾ ಇದ್ದೀನಿ, ಐ ಲವ್ ಯು ಆಲ್. ನಿಮ್ಮ ಕೈಗೆ ಕಂಡಲ್ಲ, ಒಮ್ಮೆ ಮೊಬೈಲ್ ತೋರ್ಸತ್ತೀನಿ ನೋಡೋಣ. ನಾವು ನನಗೂ ಖುಷಿ ಆಗ್ತದೆ. ನಿಮ್ಮೆಲ್ಲರಿಗೂ ಮತ್ತೆ ಮಜಾ ಕೊಡ್ತೇನೆ. ಇನ್ನು ಮುಂದೆ ಜೀವನದಾಗ ಮಜಾನ ಮಾಡೋದಿದೆ. ಲೈಫ್ ಅನ್ನು ಬರೇ ಮಜಾ ಮಾಡೋದಿದೆ. ರೊಕ್ಕ ರೂಪಾಯಿ ಎಲ್ಲರೂ ಕುಡಿದು ಒಂದೇ ಕಡೆ ಇಡೋನು, ಮಜಾ ಮಾಡ್ತಾ ಹೋಗೋಣ. क्या बात है यार, I love you my dear family, Belgaum family, I love you.
ಸಾರಾ ದುನಿಯಾ ಬದಲೇಗ. ನಿಮ್ಮ ಸಲುವಾಗಿ ನಿಮ್ಮೆಲ್ಲರಿಗೂ ಖುಷಿ ಕೊಡ್ಲಿಕ್ಕೆ ನಾನು ಏನ್ ಬೇಕಾದ್ ಮಾಡ್ಲಿಕ್ಕೆ ರೆಡಿದ್ದೀನಿ, ಎಲ್ಲರೂ ಒಂದಾಗೋಣ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, SC, ST ಈ ಯಾವ್ದು ಜಾತಿ ಬೇಡ. ನಾವೆಲ್ಲರೂ ಮನುಷ್ಯರೇ ಇದ್ದೇವಿ. ಜಾತಿಗನ್ನು ನಮ್ಮ ತಲೆಯಲ್ಲಿ ತುಂಬಿದಾಗ ಅದನ್ನು ತೆಗೆದು ಹೋಗಿರಿ. ಎಲ್ಲರೂ ಒಂದಾಗೋಣ. ಭಾರತ ದೇಶವನ್ನ ಮಸ್ತ್ ಕಟ್ಟೋಣ. ಬೆಳಗಾವಿಯಿಂದ ಸ್ಟಾರ್ಟ್ ಆಗ್ಲಿ ಇದು. ಓಕೆ, ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಿ. ಒಮ್ಮೆ ಜೋರಾಗಿ ಆವಾಜ್ ಬರ್ಬೇಕು ಅಂದ್ರೆ ಗೊತ್ತಾಗತ್ತೆ. ಎಲ್ಲರೂ ನನಗೆ ಸಾಥ್ ಕೊಡ್ತೀರಿ. क्या बात है साला, जिंदगी जीना है तो ऐसा ही जीना है. ಜೀವನ ಮಾಡಿದ್ರೆ ಹಿಂಗ ಮಾಡ್ಬೇಕು, ಹಿಂಗ ಬದುಕಬೇಕು. ಬದುಕಿದ್ರು ಇಲ್ಲ ಅಂದ್ರೆ ಬದುಕಿ ವೇಸ್ಟ್ ಐತೆ. ನಿಮ್ಮೆಲ್ಲರಿಗೂ ಪ್ರೀತಿ, ವಿಶ್ವಾಸ, ನಂಬಿಕೆ ನಾ ಕೊಡ್ತೇನೆ. ನನಗೆ ನಿಮ್ಮ ಆವಾಜ್ ಕೇಳಿ ನಿಮ್ಮನ್ನೆಲ್ಲರೂ ಮತ್ತೆ ಪ್ರೀತಿ ಮಾಡ್ಬೇಕಂತ. ಮತ್ತೆ ನಿಮ್ಮ ಮತ್ತೆ ಹೆಂಗ್ ಪ್ರೀತಿ ಮಾಡ್ಲಿ? ಓಕೆ 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 ಈಗ 10 ಗಂಟೆ 20 ನಿಮಿಷ ಆಯ್ತು. ಅವನವನು ಈ ಪ್ರೋಗ್ರಾಮ್ ಇದ್ರಾಗ ನಾ ಕರೆಕ್ಟ್ 6 ಗಂಟೆಗೆ ಮಾತಾಡ್ತಿರ್ಬೇಕಿತ್ತು, ಮಜಾ ಇತ್ತು. ಹೌದಿಲ್ಲ? ಈಗ ರಾಜೇಶ್ ಕೃಷ್ಣನ್ ಅವರು ಬರ್ತಾರ. ಅವರು ಸುಮಧುರವಾಗಿ, ಸುಂದರವಾಗಿ ಅವರು ಮಸ್ತ್ ಹಾಡ್ತಾರ, ನಿಮ್ಮನ್ನು ರಂಜಿಸ್ತಾರ. ಅವ್ರಿಗೆ ಎಲ್ಲರೂ ಎನ್ಕರೇಜ್ ಮಾಡೋಣ, ಆವಾಜ್ ಮಾಡೋಣ, ಚಿರೋಣ, ಕೂಗೋಣ, ಚಪ್ಪಾಳೆ ಹೊಡೆಯೋಣ, ಅವ್ರಿಗೆ ಖುಷಿ ಕೊಡೋಣ. ಓಕೆ, ನಾ ಬಂದ ಕೆಲಸ, ಈ ಪ್ರೋಗ್ರಾಮ್ ಮಾಡಿದ ಕೆಲಸ ನಂದು ಮುಗೀತಿ. ಇವಾಗ ನಾ ಮಾತಾಡಿದ್ದೆ ನಿಮಗೆ ಎಲ್ಲರಿಗೂ ತಿಳಿದೈತಿ. ನಾನು ನಿಮ್ಮ ಎಲ್ಲರಿಗೂ ಭೇಟಿ ಆಗ್ಲಿಕ್ಕೆ, ನಿಮಗೆ ಇಷ್ಟು ಮಾತಾಡ್ಲಿಕ್ಕೆ 70-80 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಮುಂದಿನ ವರ್ಷ 1-2 ಕೋಟಿ ರೂಪಾಯಿ ಖರ್ಚು ಮಾಡ್ತೇನೆ. ಮತ್ತೆ ಇದಕ್ಕಿಂತ ದೊಡ್ಡ ಗ್ರೌಂಡ್ನ್ಯಾಗ ಒಂದು ತರ ನಮ್ಮ ಮೈಸೂರು ದಸರಾ ಇದ್ದಂಗ ಆಗ್ಬೇಕು, ನಮ್ಮ ಬೆಳಗಾವಿ ಉತ್ಸವ ಎಲ್ಲರೂ ಕೂಡಿ. ಆದ್ರೆ ನನ್ ಒಂದೇನು ಆಸೆ ಅಂದ್ರೆ ಪೊಲೀಸರಿಗೆ ಕೆಲಸ ಕೊಡ್ಬಾರ್ದು. ಬಹಳ ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಅದಾರ. ನಾವು ರಾತ್ರಿ ಮಠ ಬಾ ಅಂತಂದ್ರೆ ಅವ್ರಿಗೂ ಮನೆಗೆ ಹೋಗೋದೈತಿ. ಎಲ್ಲರೂ ಮತ್ತೆ ಹೇಳ್ತೀನಿ, ಪ್ರೋಗ್ರಾಮ್ ಲೇಟ್ ಆದ್ಮೇಲೆ ಎಲ್ಲರೂ ಆರಾಮಾಗಿ ಮನೆಗೆ ಹೋಗ್ಬಿಡ್ಬೇಕು. ಯಾರು ಒಬ್ರು ದಂಗ ಹಾಕಬಾರ್ದು. ಪೇಷನ್ಸ್ ಇಟ್ಕೊಳ್ರಿ, ಆರಾಮಾಗಿ ಇಟ್ಕೊಳ್ರಿ. ಯಾರು ನಮಗ್ ತಿನ್ನಾಕ ಊಟ ಸಿಗಲಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋಕ್ ಹೋಗ್ಬೇಡ್ರಿ, ಬೇರೆ ತಿನ್ಲಿ. ಓಕೆ, ನಾ ಮೊದ್ಲೆ ನನಗ ಬೇಕನ್ಬಾಡ್ರಿ. ಇನ್ ಮುಂದೆ ಜನಗಳ ತಿನ್ಲಿ, ಜನಗಳ ಆರಾಮಿರ್ಲಿ ಅಂತ ಹೇಳೋದು ಇನ್ ಮೇಲೆ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನನಗ ಎಷ್ಟು ಹೂ ಬಂದ್ಬಿಟ್ಟಿದ್ದವು ನಿಮ್ಮೆಲ್ಲರ ಕಡೆಯಿಂದ ನನಗೆ ತಗೊಂಡಿದ್ದೇನೆ ಇವನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿಯಲ್ಲಿ ಅಭಿ ಇದಾನ, ಇನ್ನೊಬ್ಬ ರಾಜ್ ಪಾಟೀಲ್ ಅಂತ ಹೇಳಿದಾನ. ಎಲ್ಲ ಯಂಗ್ಸ್ಟರ್ಸ್, ಮುದುಕರು ಯಾರು ಇಲ್ಲ, ಯಾರು ಮುದುಕರೇ ಇಲ್ಲ, ಯಂಗ್ಸ್ಟರ್ಸ್ ನನ್ನ ಕಡೆ. ಹಿಂಗ ಬಹಳ ಮಂದಿ ಇದಾರೆ ಬೆಳಗಾವದಾಗ. ಎಲ್ಲ ಮಿಲಿಟರಿದವ್ರು ಅದಾರ. ನಿಮಗೇನಾರ ಕಷ್ಟ ಬಂದ್ರೆ, ಬೆಳಗಾವದಾಗ ಯಾರ್ದಾರ ಏನೋ ಕೆಲ್ಸ ಇದ್ರ, ಏನು ಗೌರ್ಮೆಂಟ್ ಆಫೀಸ್ನಾಗ ಕೆಲ್ಸ ಇತ್ತಂತಂದ್ರ, ಎಲ್ಲೇ ಏನೋ ಕೆಲ್ಸ ಇತ್ತಂತಂದ್ರ ಇವ್ರಿಗೆ ಭೇಟಿ ಆದ್ರೆ ನಿಮಗೆ ಜಟ್ಕೆ ಪಟ್ಟು ಕೆಲಸ ಮಾಡಿಕೊಡ್ತಾರ. ಓಕೆ, ಅಭಿ ಇವರ್ ರಾಜ್, ಇದನ್ನೆಲ್ಲರೂ ನೆನ್ಪಿಟ್ಕೊಳ್ರಿ. ಇವ್ರಿಬ್ರು ಕಮ್ಮಿ ಬಿದ್ರೆ ಮತ್ತೆ 4 ಮಂದಿ ಕೊಡ್ತೇನಂತ. ಓಕೆ ಓಕೆ, ಚಲೋ, ಬಹಳ ಖುಷಿ ಆಯ್ತು. ಎಲ್ಲರೂ ಇಷ್ಟೊಂದು ತನಕ ವೇಟ್ ಮಾಡಕತ್ತೀರಿ. ನನಗ ಇಲ್ಲಿ ಕೂತೇನಿ, ನನಗ ಮಾತಾಡೋಕ್ಕಿಂತ ನಿಮಗೆಲ್ಲರದು ಟೈಮ್ ವೇಸ್ಟ್ ಆಗತ್ತಪ್ಪ. ಇವ್ರು ಜಲ್ದಿ ರಾಜೇಶ್ ಕೃಷ್ಣನ್ ಅವ್ರು ಬರಬೇಕು, ಜಲ್ದಿ ಚಲೋ ಮಾಡಬೇಕು ಅಂತ ನನಗೆ ಆಸೆ ಐತಿ. ಈಗ ಎಲ್ಲರಿಗೂ ಒಂದ್ ನಿಮಿಷ ಎಲ್ಲರಿಗೂ ನಾನು ಕೇಳ್ತಾ ಇದಾರ. ಪ್ರೋಗ್ರಾಮ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇನ್ನೊಂದ್ 2 ನಿಮಿಷ ಮಾತಾಡ್ಲು. ಹಿಂದಿನವ್ರು ಹೇಳ್ಬೇಕು, ಮುಂದಿನವ್ರು ಹೇಳಿ ಗೊತ್ತಿಲ್ಲ, ಬೇಡ, ಕಂಟಿನ್ಯೂ. ನಾ ಮಾತಾಡ್ಲಿ ಇನ್ನೊಂದ್ 2 ನಿಮಿಷ. ಓಕೆ, ಆಯ್ತಾಯ್ತು, 2 ನಿಮಿಷ ಮತ್ತೆ ಮಾತಾಡ್ತೇನೆ. ಕೇಳ್ರಿ ಹೇಳ್ತೇನೆ. ಎಲ್ಲರಿಗೂ ಕಿವಿ ಮಾತು ಹೇಳ್ತೇನೆ, ಸರಿಯಾಗಿ ಕೇಳ್ಕೊಳ್ರಿ. ಎಲ್ಲರೂ ಲಕ್ಷ್ಯ ಕೊಡ್ರಿ. ತಾಯಂದಿರು, ನನ್ನ ಅಕ್ಕ ತಂಗಿಯರು, ಮಕ್ಕಳ ಕೈಯಲ್ಲಿ, ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ದಯಮಾಡಿ ಕೊಡಕ್ ಹೋಗ್ಬೇಡ್ರಿ. ಅವು ಊಟ ಮಾಡಿಲ್ಲ ಅಂತಂದ್ರು ಅವ್ರಿಗೆ ಮೊಬೈಲ್ ಕೊಡಕ್ ಹೋಗ್ಬೇಡ್ರಿ. ಮೊಬೈಲ್ ಸಹವಾಸ ಒಟ್ಟೆ ಚಲೋ ಇಲ್ಲ. ಈಗ ಮತ್ತೆ AI ಬರಾಕತ್ತೈತಿ. AI ಬಂತಂದ್ರೆ ಮುಗಿತ, ಎಲ್ಲರೂ ಮನುಷ್ಯರು ಹುಚ್ಚರಾಗ್ತಾರ. ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗಲ್ಲ. ಆಮೇಲೆ
ಜಗತ್ತ ಏನ್ ಮಾಡಕ್ ಹೊಂಟೈತಿ, ಜನ ಏನ್ ಮಾಡಕತ್ತಾರು, ಎಲ್ಲರನ್ನೂ ಮೂರ್ಖ ಮಾಡಕತ್ತಾರು. ನಾವು ಮೂರ್ಖ ಆಗತ್ತೇವೆ. ಮೂರ್ಖ ಆಗೋದು ಬೇಡ, ನಾವೆಲ್ಲರೂ ಶಾಣೆ ಆಗೋನು. ಎಲ್ಲರೂ ಮನ್ಯಾಗ ಎಲ್ಲರೂ ಕೂಡಿರ್ರಿ, ಯಾರು ಜಗಳ ಮಾಡಕ್ ಹೋಗ್ಬೇಡ್ರಿ. ಹೊರಗಿನ ಮಂದಿ ಯಾವ ಬೇಕಾದ ಎದ್ರು ಮನೆಯವ್ರು ಜಗಳ ಮಾಡಬಾರ್ದು. ಇದು ನಮ್ಮ ರೂಲ್, ಇದು ತಿಳುವಳಿಕೆ. ಹೊರಗಡೆ ಮಂದಿ ಮನೆ ಹಾ ಮಾಡ್ತಾರ, ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಹೊರಗಡೆ ಮಂದಿ ಮಾತು ಕೇಳೋಂಗಿಲ್ಲ. ಮನೆಯವ್ರ ಮಾತಾಡ್ಕೊಳ್ಳೋದು, ಬಗೆಹರಿಸ್ಕೊಳ್ಳೋದು, ಖುಷಿ ಇರೋದು. ಅಣ್ಣತಮ್ಮರು ಜಗಳ ಮಾಡಕತ್ತಾರ ಬಾಳ. ಹೊಲ ಪ್ಲಾಟು ಜಗ ಅಂತ ಹೇಳಿ ಜಗಳ ಮಾಡಿ ಬೇರೆದವ್ರಿಗೆ ಲಾಭ ಮಾಡಕತ್ತಾರ. ಅದ್ರ ಬದಲು ಅಣ್ಣ ತಮ್ಮ ಒಂದಾಗ್ಬಿಡ್ರಿ, ಎಷ್ಟು ಬರೋದು ಹಂಚ್ಕೊಳ್ರಿ, ಆರಾಮಾಗಿರ್ರಿ. ಇನ್ನು ಮುಂದೆ ಇದೇ ಧರ್ಮ. ಅಣ್ಣ ತಮ್ಮ ತಂಗಿ ಎಷ್ಟು ಮಂದಿ ಎಲ್ಲರಿಗೂ ಸಮ ಹಂಚ್ಕೊಂಡು ಆರಾಮಿದ್ಬಿಡ್ರಿ. ಮೂರನೇ ವ್ಯಕ್ತಿಗೆ ಮಾಡಕ್ ಹೋಗ್ಬೇಡ್ರಿ. ಓಕೆ, ಆಸ್ತಿ ಅಂತಸ್ತು ಇದು ಯಾವುದು ದೊಡ್ಡದಲ್ಲ. ನಮ್ಮ ಶರೀರ ನಾವೇನಿದೇವಲ್ಲ, ನಾವು ಮತ್ತೆ ಹುಟ್ಟಿ ಬರಕ್ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಹುಟ್ಟಿ ಬಂದೇವಿ. ಈ ಜೀವನವನ್ನ ಸುಂದರವಾಗಿ ಎಲ್ಲರೂ ಕೂಡಿ ಕಳೆಯೋಣ, ಎಲ್ಲರೂ ಒಂದಾಗೋನು, ಎಲ್ಲರೂ ಮಸ್ತ್ ಇರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬೆಳಗಾವಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ರಿ. ಮತ್ತೆ ಎಲ್ಲರೂ ಸೇರೋಣ. ಮುಂದಿನ ವರ್ಷ ಮತ್ತೆ ಬೆಳಗಾವಿ ಉತ್ಸವಕ್ಕಿಂತ ಮುಂಚೆ ಮತ್ತೆ ಏನಾರ ಮಾಡೋದಿತ್ತಂತಂದ್ರೆ ನಾ ಮತ್ತೆ ಬರ್ತೇನೆ ನಿಮ್ಗೋಸ್ಕರ. ಮತ್ತೇನಾದ್ರೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಎಲ್ಲರೂ ತುಂಬಾ ಸಹಕಾರ ಮಾಡಿದ್ರಿ. ಆಮೇಲೆ ಬೆಳಗಾವಿ ಉತ್ಸವಕ್ಕ ಅಭಿ ಬಹಳ ಓಡಾಡಿದಾನ, ಬಹಳ ದೊಡ್ಡ ಕೆಲಸ ಮಾಡಿದಾನ. ಅಭಿಗೆ ಒಂದು ಜೋರಾದ ಚಪ್ಪಾಳೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಡುಗರು ಬಹಳಷ್ಟು ಜನ ಆಗಿರ್ಬೋದು, ನಮ್ಮ ಶಿವಮ್ ಹುಡುಗರು ಆಗಿರ್ಬೋದು, ಎಲ್ಲರೂ ಕೂಡಿ ಈ ಪ್ರೋಗ್ರಾಮ್ ಅಲ್ಲಿ ಹಗಲು ರಾತ್ರಿ ಕೆಲಸ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಬೌನ್ಸರ್ಸ್ ಆಗಿರ್ಬೋದು, ಇಲ್ಲಿ ಬಂದಂತ ಪೊಲೀಸರಾಗಿರ್ಬೋದು, ಲೇಡಿ ಪೊಲೀಸರಿದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ಕೊಂತ ಈ ಜೀವನವನ್ನ ಕಳೆಯೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರೂ ಒಂದ್ಸಲ ನನ್ನ ಜೊತೆ ಓಂ ನಮ ಶಿವಾಯ ಹೇಳ್ತೀರಿ? ಯಾರು ಓಂ ನಮ ಶಿವ ದಿನ ಹೇಳ್ತಾರ ಅವ್ರ ಮನ್ಯಾಗ ಸ್ವರ್ಗನ ಸ್ವರ್ಗದ. ದಿನ ಹೇಳ್ರಿ, ಜಾತಿ ಧರ್ಮ ಮತ ಎಲ್ಲ ಬಿಡ್ರಿ, ಹೇಳ್ರಿ. ಓಕೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬಹಳ ಚಂದ ಅನ್ಸಾಕತೈತಿ. ಇನ್ನೊಮ್ಮೆ ಓಂ ನಮ ಶಿವಾಯ, ಓಂ ನಮ ಶಿವಾಯ. ಐ ಲವ್ ಯು ಆಲ್ ಅಗೇನ್. ಎಲ್ಲರೂ ತುಂಬಾ ಪ್ರೀತಿ ಮಾಡ್ತೇನೆ. ಇದೇ ಪ್ರೀತಿಯಿಂದ ಹಿಂಗೆ ಇರೋಣ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್.